ಪ್ರಣಬ್ ಮೊಹಂತಿ ಅವರು ಭೇಟಿ ಮಾಡುವುದು. ಪ್ರಣಬ್ ಮೊಹಂತಿ ಅವರು ನೀವೆಲ್ಲ ಏನ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರಿ, ಅದೇ ಪೇಪರ್ನವರು ನೀವು ಎಲ್ಲ ಸೇರಿ ಒಂದು ಸಾಮಾನ್ಯವಾಗಿ ಎಂಪ್ಯಾನೆಲ್ಮೆಂಟ್ ಮಾಡುವಾಗ ಸೀನಿಯಾರಿಟಿ, ಅವರ ಬ್ಯಾಕ್ಗ್ರೌಂಡು, ಅವರಿಗೆ ಅವರ ಕೆಪಾಸಿಟಿ, ಅವರು ಎಲ್ಲೆಲ್ಲಿ ಕೆಲಸ ಮಾಡಿದ್ರು ಇದೆಲ್ಲವನ್ನು ಕನ್ಸಿಡರ್ ಮಾಡಿ ಇಡೀ ದೇಶದ IPS ಆಫೀಸರ್ಸ್ಗಳನ್ನು ಎಂಪ್ಯಾನೆಲ್ಮೆಂಟ್ ಮಾಡ್ತಾರೆ. ಅವರಲ್ಲಿ ಕೇಂದ್ರದ ಹುದ್ದೆಗಳಿಗೆ ಆರಿಸ್ಕೊಳ್ತಾರೆ. ನಮ್ಮ ರಾಜ್ಯದಿಂದ ಮೊಹಂತಿ ಅವರು ಅಲ್ಲಿ ಆಗಿರ್ತಕ್ಕಂಥದ್ದು ನಿಜಕ್ಕೂ ನಮಗೆ ಭಾಳ ಒಂದು ರೀತಿಯಲ್ಲಿ ಕ್ರೆಡಿಟ್ ಕರ್ನಾಟಕಕ್ಕೆ. ಆದರೆ ಅವರಿಗೆ ಯಾವ ಈಗ ತಕ್ಷಣವೇ ಯಾವುದೋ ಹುದ್ದೆ ಕೊಡ್ತಾರೆ ಅಂತಕ್ಕಂಥದ್ದು ಏನೂ ಇಲ್ಲ. ಹಾಗಾಗಿ ಅವರು ಅದನ್ನು ತಿಳಿಸೋದಕ್ಕೆ ಬಂದಿದ್ರು. ಒಂದು ಎರಡನೇದು, ಈಗ ನಾವು ಈ ಫೇಕ್ ನ್ಯೂಸ್ ಬಗ್ಗೆ, ಆಮೇಲೆ ಆನ್ಲೈನ್ ಗ್ಯಾಂಬ್ಲಿಂಗ್ ಬಗ್ಗೆ ಕೆಲವು ನಿಯಮಗಳನ್ನು ತರೋದಕ್ಕೆ ಹೊರಟಿದ್ದೇವೆ. ಅವರು ISD ಹೆಡ್, ಮಹಾಂತಿ ಅವರು ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ನಲ್ಲಿ ಹೆಡ್ ಇದ್ದಾರೆ. ಇವೆಲ್ಲ ಕೆಲವು ಅವ್ರಿಗೆ ಬರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಇವಾಗ 11 ಗಂಟೆಗೆ ಸಭೆ ಕರೆದಿದ್ದೇನೆ, ಚರ್ಚೆ ಇದೆ. ಅದಕ್ಕೂ ಒಂದಿಷ್ಟು ಬ್ರೀಫಿಂಗ್ ಮಾಡೋದಕ್ಕೆ ಬಂದಿದೆ. ಬೇರೆ ನಾವೇನು ಮಾತಾಡಕ್ಕೆ ಹೋಗಲಿಲ್ಲ. ಸ್ವಲ್ಪ ತಳೀರಿ. ಧರ್ಮಸ್ಥಳದ ವಿಚಾರದಲ್ಲಿ ಅವರನ್ನ ನಾವು ಏನು ಹೆಡ್ ಮಾಡಿದ್ದೇವೆ, ಅದು ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ನಾವು ಸರ್ಕಾರ ಅವರು ವರದಿಯನ್ನು ಕೊಡುವವರೆಗೆ ನಾವು ಯಾವುದನ್ನು ಕೂಡ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅವ್ರ ಜೊತೆ ಆಗಲಿ ಅಥವಾ ಇನ್ನೊಬ್ಬರ ಜೊತೆ ಆಗಲಿ ಆ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದು ತನಿಖೆ ನಡೆಯುವಾಗ ಅದು ಸಮಂಜಸ ಅಲ್ಲ ಅಂತ ಹೇಳಿ ನಾವ್ಯಾರೂ ಕೂಡ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ಸರ್, ಕೆಲವು ಧರ್ಮಸ್ಥಳ ಪ್ರಕರಣವನ್ನು ಇಟ್ಕೊಂಡು ಡಿಜಿಟಲ್ ಮಾಧ್ಯಮಗಳು ಊಹಾಪೋಹಗಳನ್ನ ಹರಡ್ತಿದ್ದಾವೆ. ಅದನ್ನು ನಾವು ವಾಚ್ ಮಾಡ್ತಾ ಇದ್ದೇವೆ. ಅದರಿಂದ ಏನಾದರೂ ಕೂಡ ಸಮಾಜದಲ್ಲಿ ಒಂದಿಷ್ಟು ಭಾವನೆಗಳು ಸೃಷ್ಟಿಯಾಗೋದಾದರೆ ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಅದು ಈಗ ನಮ್ಮಲ್ಲಿ ತಮಗೆ ಗೊತ್ತಲ್ಲ, ಈ ಹೇಟ್ ಸ್ಪೀಚ್ ಮಾಡುವಾಗ ಕಾನೂನು ಮಾಡಿದ್ದೇವೆ, ಅದಕ್ಕೆ ಕ್ರಮ ತಗೊಳ್ತಾ ಇದ್ದೇವೆ ಅಂತೇಳಿ. ಈ ರೀತಿ ಪೋಸ್ಟಿಂಗ್ ಮಾಡುವಾಗ ಕೂಡ ನಾವು ಗಮನಿಸ್ತೀವಿ. ಒಂದು ವೇಳೆ ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ. ಈಗ ಯಾವುದೋ ಕಮ್ಯುನಲ್ ಪೋಸ್ಟಿಂಗ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ, ಹಿಂದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಲ್ಲ ನಡೀತಾ ಇತ್ತು. ಆಗ ನಾವು ಅವರಿಗೆ ವಾರ್ನಿಂಗ್ ಕೊಟ್ಟು ಅವರಿಗೆಲ್ಲ ಕ್ರಮ ತಗೊಂಡು ಮಾಡಿದ್ದೀವಿ. ಅದು ನಿಂತಿದೆ ಸ್ವಲ್ಪ. ಈಗ ಅದೇ ರೀತಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಏನಾದರೂ ಕೂಡ ಅವರು ಇಲ್ಲ ಸಲ್ಲದ ಪೋಸ್ಟಿಂಗ್ಗಳನ್ನು ಹಾಕಿದರೆ ಅದ್ರ ಮೇಲೆ ರೆಗ್ಯುಲೇಟ್ ಮಾಡ್ತೀವಿ, ಕ್ರಮನೂ ತಗೊಳ್ತೀವಿ. ಸರ್, ಪ್ರಣಬ್ ಮೊಹಂತಿ ಅವ್ರನ್ನ ರಾಜ್ಯದಲ್ಲಿ ಉಳಿಸ್ಕೊಡ್ತೀರಾ ಹೇಗೆ? ಇದಾರಲ್ಲ ಈಗ ಅವರು ಹೊರಗಡೆ ಹೋಗೋ ಪ್ರಶ್ನೆ ಎಲ್ಲಿ ಬಂದಿದೆ? ಈಗ ನಾವು ಸರ್ಕಾರದಲ್ಲಿ ಏನಾದರೂ ನಾವು ಅವ್ರು ಕರೆದಿದ್ದಾರೆ, ನಾವು ಕಳಿಸ್ತಾ ಇದ್ದೀವಿ ಅಂತ ಆ ಪ್ರೋಸೆಸ್ ಆಗಿಲ್ಲ. ಈಗ ಕೇಂದ್ರ ಸರ್ಕಾರ ನಮಗೆ ಬರೀಬೇಕು, ಮೊಹಂತಿ ಅವ್ರನ್ನ ನಾವು ಇಂಥ ಜಾಗಕ್ಕೆ ನೇಮಕ ಮಾಡ್ತಾ ಇದ್ದೀವಿ, ಕಳಿಸ್ಕೊಡಿ ಅಂತ ನಮಗೆ ಬರೀಬೇಕು. ನಾವು ಕಳಿಸೋದು ಬಿಡೋದು ನಮ್ದು, ಕಳಿಸ್ತೇವೋ ಬಿಡ್ತೇವೋ. ಬಟ್ ಅವ್ರು ಬರ್ದೇ ಇಲ್ಲಲ್ಲ. ಇಟ್ ಈಸ್ ಓನ್ಲಿ ಅನ್ ಎಂಪ್ಯಾನೆಲ್ಮೆಂಟ್. ಅದಕ್ಕೇನೆ ಬೊಬ್ಬೆ ಹೊಡೆದ್ರೆ ಲಿಸ್ಟ್ ಆಗಿದೆ. ಅವರು ಈಸ್ ಎಲಿಜಿಬಲ್ ಫಾರ್ ಎ ಪೋಸ್ಟ್ ಇನ್ ಸೆಂಟ್ರಲ್ ಗವರ್ಮೆಂಟ್ ಅಷ್ಟೇ. ಇಲ್ಲ, ನನ್ಗೇನು ಗೊತ್ತಿಲ್ಲ. ಯಾವಾಗಾಗಿದೆ ಇನ್ನ ನನಗೆ ಮಾಹಿತಿ ಬಂದಿಲ್ಲ. ಆಲ್ಮಟ್ಟಿ ಡ್ಯಾಮ್ ವಿಚಾರವಾಗಿ ಫಡ್ನವೀಸ್ ಅವರು ಮತ್ತೆ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಆದ್ರೆ ಆ ಗೋಡೆಯ ಎತ್ತರವನ್ನು ಹೆಚ್ಚಿಸೋದ್ರಿಂದ ನಮಗೆ ಸಮಸ್ಯೆ ಆಗುತ್ತೆ, ಯಾವುದೇ ಕಾರಣಕ್ಕೂ ನೀವು ಗೋಡೆ ಎತ್ತರಿಸೋದಕ್ಕೆ ಅವಕಾಶ ಕೊಡಬೇಡಿ ಅನ್ನೋ ಪದೇ ಪದೇ ಈ ತರದೊಂದಿಷ್ಟು ಆಗ್ತಾ ಇದೆ. ಇಲ್ಲ, ಇದನ್ನ ನಾನು ಉತ್ತರ ಕೊಡೋದಕ್ಕೆ ಸಮರ್ಥನಲ್ಲ. ನೀರಾವರಿ ಸಚಿವರು ಸಮರ್ಥರಿದ್ದಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಆದರೆ ನಮಗೆ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡೋದು ಭಾಳ ಮುಖ್ಯ. ನಾವು ಆಲಮಟ್ಟಿಯನ್ನು ಹೆಚ್ಚು ಮಾಡೋದ್ರಿಂದ ಇನ್ನೊಂದಷ್ಟು ನೀರನ್ನು, ನಮಗೆ ದತ್ತವಾಗಿರ್ತಕ್ಕಂಥ ನೀರನ್ನು ಶೇಖರಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದರೆ ನಮ್ಮ ಹತ್ರ ಈಗ ರಿಸರ್ವಾಯರ್ಸ್ಗಳೇನಿದ್ದಾವೆ, ಆ ರಿಸರ್ವಾಯರ್ಸು ನಮಗೆ ಸಂಪೂರ್ಣವಾಗಿ ಕೊಟ್ಟಿರ್ತಕ್ಕಂಥ ಕ್ವಾಂಟಿಟಿ ಏನಿದೆ 177 TMC ಅಂತ ಕಾಣಿಸುತ್ತೆ, ಸಬ್ಜೆಕ್ಟೆಡ್ ಟು ಕರೆಕ್ಷನ್. ಆ ನೀರನ್ನು ಹಿಡಿದಿಟ್ಕೊಳ್ಳೋದಕ್ಕೆ ನಮ್ಮ ಹತ್ರ ಹೆಚ್ಚು ರಿಸರ್ವಾಯರ್ಗಳಿಲ್ಲ. ಅದಕ್ಕೆ
ಹೆಚ್ಚು ಮಾಡಿದರೆ, ಹೈಟನ್ನು ಹೆಚ್ಚು ಮಾಡಿದರೆ ಇನ್ನಷ್ಟು TMC ನೀರನ್ನು ನಾವು ಶೇಖರಣೆ ಮಾಡ್ಕೊಳ್ಬೋದು ಅನ್ನೋ ಒಂದು ನಮ್ಮ ಉದ್ದೇಶ ಇರೋದು. ಅದಕ್ಕೆ ಆ ಹಿತಾಸಕ್ತಿ ಕಾಪಾಡೋದಕ್ಕೆ ಖಂಡಿತವಾಗಿ ನಾವು ಕೇಂದ್ರ ಸರ್ಕಾರಕ್ಕಾಗಲಿ ಬೇರೆ ರಾಜ್ಯಗಳಿಗಾಗಲಿ ನಾವು ಒತ್ತಾಯ ಮಾಡೇ ಮಾಡ್ತೀವಿ. ಫ್ರೀಡಂ ಪಾರ್ಕ್ ಅಲ್ಲಿ ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮ ದೃಷ್ಟಿಯಿಂದ ಎಲ್ಲ ಸಿದ್ಧತೆಗಳು ಯಾವುದು ಫ್ರೀಡಂ ಪಾರ್ಕ್ ಅಲ್ಲಿ ಅದೆಲ್ಲ ಏನು ತೊಂದರೆ ಇಲ್ಲ. ಅದೆಲ್ಲ ಪ್ರೋಟೋಕಾಲ್ ಪ್ರಕಾರ ಏನು ಮಾಡಬೇಕು ಅದೆಲ್ಲ ಮಾಡಿ ಒಂದು ನೀವು ಹೇಳಿದಾಗೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇರುತ್ತೆ, ಅದ್ರ ಪ್ರಕಾರ ಮಾಡ್ತಾರೆ. ಥ್ಯಾಂಕ್ ಯು. ಇಲ್ಲ, ಅಲ್ಲಿ ಜಾಗ ಎಷ್ಟಿದೆ ನಿಮಗೆ ಗೊತ್ತಲ್ಲ, ಒಂದು 10-20 ಸಾವಿರ ಜನ ಸೇರಿದ್ರೆ ಹೆಚ್ಚು. ಅದರಿಂದ ನಾವು ಹಿಂದೆ ಎಲ್ಲ ಮಾಡಿದ್ದೀವಲ್ಲ, ಸಾಕಷ್ಟು ಕಾರ್ಯಕ್ರಮಗಳನ್ನು ಅಲ್ಲಿ ನಾವು ಮಾಡಿದ್ದೇವೆ, ವಿರೋಧ ಪಕ್ಷದವ್ರು ಮಾಡಿದ್ದಾರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡಿದ್ದಾರೆ. ಅದೇನು ಹೊಸದೇನಲ್ಲ, ರೆಗ್ಯುಲೇಟ್ ಮಾಡೋದಕ್ಕೆ ನಮಗೇನು ತೊಂದರೆ ಇಲ್ಲ. ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಇವತ್ತು ಬಿಜೆಪಿ ಹೋರಾಟ ಮಾಡ್ತಿದ್ದಾರೆ. ಮಾಜಿ ಕೇಂದ್ರ ಸಚಿವರು ನಾರಾಯಣಸ್ವಾಮಿ ಅವರು ಇವತ್ತು ಪ್ರತಿಭಟನೆ ಮಾಡುತ್ತಾ ಇದ್ದಾರೆ ಸರ್. ನಾನು ಹೆಚ್ಚು ಅದ್ರ ಬಗ್ಗೆ ಹೇಳದೇ ಇದ್ರೆ ಒಳ್ಳೇದು. ಕೇಂದ್ರ ಸರ್ಕಾರದಲ್ಲಿ, ಕೇಂದ್ರದಲ್ಲಿ, ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಏನೆಲ್ಲ ಹೇಳಿಕೆಗಳು ಬಂದಿದ್ದು ಅನ್ನೋದನ್ನ ನಾವೆಲ್ಲ ಗಮನಿಸಿದ್ದೇವೆ. ಈಗ ಒಂದು ಹಂತಕ್ಕೆ ನಾವು ತಗೊಂಡು ಬಂದಿದ್ದೇವೆ. ನಾಗಮೋಹನ್ ದಾಸ್ ಅವರು ವರದಿಯನ್ನು ಕೊಡ್ತಾ ಇದ್ದಾರೆ. ಅದು ಬರೋದಕ್ಕೆ ಮುಂಚೆ ನಾವು ವ್ಯತ್ಯಾಸಗಳು ಏನಾರ ಇದ್ರೆ, ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ಇರ್ತಾವಲ್ಲ, ಅದನ್ನೆಲ್ಲ ಸರಿಪಡಿಸ್ಕೊಂಡು ಒಳ ಮೀಸಲಾತಿಯನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಇದ್ದೇವೆ. ಅದಕ್ಕಾಗಿ ನಾನು ನಮ್ಮ ಸಮುದಾಯದ ಎಲ್ಲ ಶಾಸಕರನ್ನ, ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಕರೆದಿದ್ದೇನೆ. ಯಾಕೆಂದ್ರೆ ಅವರು ಆಡಳಿತ ಪಕ್ಷದಲ್ಲಿದ್ದಾರೆ ಅಂತ ಅವ್ರನ್ನ ಕರೆದಿದ್ದೇನೆ. ನಾಳೆ ಸಾಯಂಕಾಲ ಚರ್ಚೆ ಮಾಡ್ತೀವಿ. ಹಿಂದೆನೂ ಕೂಡ ನಾನು ಒಂದು ಸಭೆ ಮಾಡಿದ್ದೇನೆ. ಹಿಂದೆನೂ ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರನ್ನ ಸಮಿತಿ ಮಾಡೋದಕ್ಕೆ ಮುಂಚೆ ನಾವೊಂದು ಸಭೆ ಕರೆದಿದ್ದೆ ನಾನು, ಅದೇ ನಮ್ಮ ಮನೆಯಲ್ಲಿ ಅಫಿಷಿಯಲ್ ಕ್ವಾರ್ಟರ್ಸಲ್ಲಿ. ಈಗ ಅದನ್ನು ಮುಂದುವರೆದ ಭಾಗ, ಅದಕ್ಕಾಗಿ ಚರ್ಚೆ ಕರೆದಿದ್ದೇನೆ. ನಾಳೆ ಏನು ಔಟ್ಕಮ್ ಬರುತ್ತೆ ಅದನ್ನು ನಿಮಗೂ ತಿಳಿಸ್ತೀನಿ.